ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಗಳ ಪೈಕಿ ಮುದ್ದು ಲಕ್ಷ್ಮಿ ಕೂಡ ಒಂದು. ಮುದ್ದು ಲಕ್ಷ್ಮಿಯಲ್ಲಿ ನಾಯಕಿ ಲಕ್ಷ್ಮಿ ಅಲಿಯಾಸ್ ಮುದ್ದು ಆಗಿ ಅಭಿನಯಿಸಿದ ಅಶ್ವಿನಿ ತಮ್ಮ ನಟನೆಯ ಮೂಲಕವೇ ಗುರುತಿಸಿಕೊಂಡಿರುವ ಬೆಡಗಿ. ಮುದ್ದು ಲಕ್ಷ್ಮಿ ಧಾರಾವಾಹಿ ನಂತರ ಮುದ್ದು ಮಣಿಗಳು ಎನ್ನುವ ಹೊಸ ಅಧ್ಯಯನವೊಂದು ಶುರುವಾಗಿದ್ದು, ಅದರಲ್ಲಿ ಜಾನ್ವಿಯಾಗಿ ಈಕೆ ಕಾಣಿಸಿಕೊಂಡಿದ್ದರು. ಮುದ್ದು ಲಕ್ಷ್ಮಿ, ಮುದ್ದು ಮಣಿಗಳು ಧಾರಾವಾಹಿಯ ಬಳಿಕ ಕಿರುತೆರೆಯಿಂದ ದೂರವಿದ್ದ ಅಶ್ವಿನಿ ಇದೀಗ ಕಿರುತೆರೆಗೆ ಮರಳಿದ್ದಾರೆ. ಉದಯ ವಾಹಿನಿಯಲ್ಲಿ ಶುರುವಾಗಲಿರುವ ಹೊಸ ಧಾರಾವಾಹಿ ಸೂರ್ಯವಂಶದ ಪ್ರೋಮೋ ಇದೀಗ ರಿಲೀಸ್ ಆಗಿದೆ. ಅನಿರುದ್ಧ್ ಜೊತೆಗೆ ನಾಯಕನಾಗಿ ನಟಿಸಲಿರುವ ವಿಚಾರ ಪ್ರೋಮೋದಿಂದ ರಿವೀಲ್ ಆಗಿದೆ. ಇದರ ಜೊತೆಗೆ ಪ್ರೋಮೋದಲ್ಲಿ ಅಶ್ವಿನಿ ಕೂಡ ಕಾಣಿಸಿಕೊಂಡಿದ್ದು, ನಾಯಕಿಯಾಗಿ ನಟಿಸಲಿದ್ದಾರೆ. ಆ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ. ಅನುರಾಗ ಸಂಗಮ ಧಾರಾವಾಹಿಯ ಛಾಯಾಳಾಗಿ ಕಿರುತೆರೆಗೆ ಕಾಲಿಟ್ಟ ಈಕೆ ಮುಂದೆ ನಟಿಸಿದ್ದು ಖಳನಾಯಕಿಯಾಗಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕುಲವಧು ಧಾರಾವಾಹಿಯಲ್ಲಿ ಶಶಿಕಲಾ ಎಂಬ ನೆಗೆಟಿವ್ ಪಾತ್ರಕ್ಕೆ ಜೀವ ತುಂಬಿದ್ದರು ಅಶ್ವಿನಿ. ಪೌರಾಣಿಕ ಧಾರಾವಾಹಿ ಗಿರಿಜಾ ಕಲ್ಯಾಣದಲ್ಲಿ ನಟಿಸಿದ ಈಕೆ ಮುಂದೆ ಬದಲಾದದ್ದು ಮುದ್ದು ಲಕ್ಷ್ಮಿಯಾಗಿ. 4 ವರ್ಷಗಳ ಕಾಲ ಮುದ್ದು ಆಗಿ ಕಾಣಿಸಿಕೊಂಡ ಅಶ್ವಿನಿ ಕಿರುತೆರೆ ವೀಕ್ಷಕರ ಮನೆ ಮಾತ್ರವಲ್ಲ, ಅವರ ಮನಸ್ಸನ್ನ ಕೂಡ ಸೆಳೆದು ಬಿಟ್ಟರು. ಮನೆ ಮಗಳಾಗಿ ವೀಕ್ಷಕರಿಗೆ ಮನರಂಜನೆಯ ರಸದೌತಣವನ್ನ ಉಣಬಡಿಸಿದ ಈಕೆ ಪರಭಾಷೆಯ ಕಿರುತೆರೆಯಲ್ಲಿ ಮೋಡಿ ಮಾಡಿದ್ದಾರೆ. ತೆಲುಗಿನ ಜೆಮಿನಿ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಮಟ್ಟಿಗಾಜಲು ವಿನಲ್ಲಿ ಚಿಟ್ಟಿಯಾಗಿ ಅಶ್ವಿನಿ ನಟಿಸಿದ್ದರು. ಏಕಕಾಲಕ್ಕೆ ಕನ್ನಡ ಮತ್ತು ತೆಲುಗು ಧಾರಾವಾಹಿ ಇವೆರಡರಲ್ಲಿ ನಟಿಸಿದ್ದ ಅಶ್ವಿನಿ ಕಿರುಪರದೆಗೆ ಕಾಲಿಟ್ಟದ್ದು ನಿರೂಪಕಿಯಾಗಿ ಎಂಬ ವಿಷಯ ಹಲವರಿಗೆ ತಿಳಿದಿರಕ್ಕಿಲ್ಲ. ಮ್ಯೂಸಿಕ್ ಚಾನೆಲ್ ಒಂದರಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಳ್ಳುವ ಮೂಲಕ ಮೊದಲ ಬಾರಿಗೆ ಕಿರುಪರದೆಗೆ ಅಶ್ವಿನಿ ಕಾಲಿಟ್ಟಿದ್ದರು. ಮುಂದೆ ನಟನೆಯತ್ತ ಮುಖ ಮಾಡಿದ ಈಕೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಕಿರುತೆರೆಯಲ್ಲಿಯೂ ನಟಿಸಿ ಅಶ್ವಿನಿ ಸೈ ಎನಿಸಿಕೊಂಡಿದ್ದರು. ಮುದ್ದುಲಕ್ಷ್ಮಿ ಧಾರಾವಾಹಿಯ ನಂತರ ಕಿರುತೆರೆಯಿಂದ ದೂರವಿದ್ದ ಈಕೆ ಈಗ ಸೂರ್ಯವಂಶದ ಮೂಲಕ ಮರಳಿರುವುದು ಕಿರುತೆರೆ ವೀಕ್ಷಕರಿಗೆ ಖುಷಿ ತಂದಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.